ಮ್ಯಾರೇಜ್ ಆಯಿತು, ಫುಲ್ ಟಯರ್ಡ್ ಆಗಿದೆ, ಲೇಟ್ ಆಗಿದೆ ಇವತ್ತು. ಸೊ ಈಗ ನಮ್ಮ ಅಣ್ಣನ ಮನೆಗೆ ಹೋಗ್ತಾ ಇದ್ದೀನಿ. ಅಂದರೆ ನಾವು ಇಲ್ಲಿದ್ದಿದ್ದ ಮನೆ ಹತ್ತಿರ ಇದೆ ಮನೆ. ಸೊ ಟೌನ್ ಪ್ಯಾಲೇಸ್ ಹತ್ರ ಅಲ್ಲಿ ಹೋಗ್ತಾ ಇದ್ದೀನಿ. ಸೊ ಎಲ್ಲ ಮೆಮ್ರೀಸ್ ರೀಕಲೆಕ್ಟ್ ಆಗ್ತಿದೆ. ಇದೇ ರೋಡಲ್ಲಿ ಅಡ್ಡಾಡ್ತಿದ್ದೆ ಅವಾಗ. ಎಲ್ಲ ಎಷ್ಟು ಒಂದು 2-3 ಇಯರ್ಸ್ ಆದಮೇಲೆ ನಾ ಈ ರೋಡಿಗೆ ಬರ್ತಾ ಇರೋದು. ಸೊ ಎಲ್ಲೂ ನೆನಪಾಗ್ತಿದೆ ಎಲ್ಲನೂ. ನಮ್ಮ ಮನೇನೂ ಇದೇ ರೋಡಿಗಿತ್ತು ಮುಂದೆ. ಸೊ ಇಲ್ಲಿದೆ ಹೋಗೋದು ಬರೋದು, ಇಲ್ಲಿದೆ ಮಾಡ್ತಿದ್ದೆ ಇದೇ ರೋಡಿಂದ. ಈಗೆಲ್ಲ ಇಂಪ್ರೂವ್ ಮಾಡಿದ್ದಾರೆ, ಎಲ್ಲ ಫುಟ್ಪಾತು ರೋಡೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ಅವಾಗೇನೂ ಇದ್ದಿದ್ದಿಲ್ಲ ಇಲ್ಲಿ. ಸೊ ಗೈಸ್, ಇದು ನಮ್ಮ ಫೇವ್ರೇಟ್ ಸ್ಟೇಷ್ನರಿ ಶಾಪ್ LBS ಮಾರ್ಕೆಟಲ್ಲಿರೋದು. ಅಂದರೆ ಚೈಲ್ಡ್ಹುಡ್ಡಿಂದ ಇದು ಇರೋ ಶಾಪು. ಪಾಟೀಲ್ ಶಾಪ್ ಅಂತ ಕರೀತಾರೆ ಎಲ್ಲರೂ, ಬಿಜಾಪುರದವ್ರಿಗೆ ಎಲ್ರಿಗೂ ಗೊತ್ತಿರುತ್ತೆ. ಸೊ ಅದಕ್ಕೆ ಹೋಗಿದ್ದೆ ನಾನು ಶಾಪಿಗೆ. ಸೊ ಇದು ಎಲ್ರಿಗೂ ಫೇಮಸ್ಸು ಬಿಜಾಪುರದಲ್ಲಿ. ಸೊ ಇಷ್ಟು ರಶ್ ಇರುತ್ತೆ ಅಂತಂದರೆ ಇಲ್ಲಿ ನೀವೇ ನೋಡ್ತಿದ್ದೀರಿ. ದಿ ನೆಕ್ಸ್ಟ್ ಡೇ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಸೊ ಇವತ್ತು ಲಾಸ್ಟ್ ಡೇ. ಇವತ್ತು ವಾಪಸ್ ಹೋಗ್ತಾ ಇದ್ದೀನಿ ಬೆಂಗಳೂರಿಗೆ. ಸೊ ಎಷ್ಟೊಂದು 5:30ಗೆ ಟ್ರೈನ್ ಅದ. ಈಗ ಎದ್ದು ಫ್ರೆಶ್ ಅಪ್ ಆಗಿ ಟಿಫನ್ ಮಾಡಬೇಕು. ಟಿಫನ್ ಒಂದು ಸ್ವಲ್ಪ ವೆಜಿಟೇಬಲ್ಸ್ ತೊಗೊಂಬರೋದು. ಇವತ್ತು ಸಂಡೇ ಮಾರ್ಕೆಟ್ ಇರ್ತದೆ ಇಲ್ಲಿ. ಸೊ ಅದು ತೊಗೊಂಬಂದು ಬ್ಯಾಗ್ ಪ್ಯಾಕ್ ಮಾಡಬೇಕು. ಲಾಸ್ಟೆಲ್ಲ ನಿನ್ನೆ ಬಂದಿದ್ದೆಲ್ಲ ಸಾಮಾನೆಲ್ಲ ಹಾಗೆ ಇಟ್ಬಿಟ್ಟಿನಿ. ಸೊ ಬ್ಯಾಗ್ ಪ್ಯಾಕ್ ಮಾಡಿ ಒಂದು 4:30ಗೆ ಮನೆ ಬಿಡ್ತೀನಿ. ಅಂದರೆ ಹತ್ತಿರ ಆಗುತ್ತೆ, ಹಂಗೇನು ಟ್ರಾಫಿಕ್ ಏನೂ ಇರೋಲ್ಲ. ಸೊ 4:30ಗೆ ಬಿಟ್ರೂ ಆರಾಮ್ ಹೋಗ್ಬೋದು. ಸೊ ಈಗ ಎದ್ದು ಈಗ ಸ್ನಾನ ಮಾಡಬೇಕು. ಸ್ನಾನ ಮಾಡಿ ಟಿಫನ್ ಮಾಡಿ ಸ್ವಲ್ಪ ಇಲ್ಲೇ ಮಾರ್ಕೆಟ್ಗೆ ಹೋಗ್ಬಂದು ಆಮೇಲೆ ಸಿಗ್ತೀನಿ. ನಮ್ಮದು ಗಲ್ಲಿದು ಏನಂತಾರೆ BBC ನ್ಯೂಸ್. ನಮ್ಮ ಗಲ್ಲಿಯೊಳಗೆ ಏನಾದ್ರೂ ನ್ಯೂಸ್ ಫಸ್ಟ್ ಇಕ್ಕಿ ಹತ್ರನೇ ಬರುತ್ತೆ, ಆಮೇಲೆ ಎಲ್ಲರ ಮನೆಗೆ ಹೋಗ್ಬೇಕು. ಈ ನ್ಯೂಸ್ ರಿಪೋರ್ಟರ್ ಇದ್ದಂಗೆ ನಮ್ಮ ಮನೆ ಒಳಗೆ. ಸೊ ಫೇಮಸ್ ನಮ್ಮದು ಏರಿಯಾ ಎಲ್ಲ ಫೇಮಸ್ ಇಕ್ಕಿ. ಯಾರ ಮನೆಗೆ ಏನಾದ್ರೂ ಈಕಿ ಕೇಳ್ರಿ, ಎಲ್ಲ ನ್ಯೂಸಿಗೆ ಗೊತ್ತಿರುತ್ತೆ. ದಿನಕ್ಕೊಂದು 10 ಸಲ ಬರ್ತಾಳೆ. ಅಲ್ಲಿದು ಇಲ್ಲಿದು ಏನೇನೋ ನ್ಯೂಸ್ ತೊಗೊಂಬರ್ತಾಳೆ. ಅವ್ರದ್ದು ಹಂಗಾಯ್ತು, ಇವ್ರು ಹಿಂಗಾಯ್ತು, ಅಲ್ಲಿ ಹೋದ್ರು ಇಲ್ಲಿ ಹೋದ್ರು ಅಂತೇಳಿ ಎಲ್ಲನೂ ನ್ಯೂಸ್ ತೊಗೊಂಬರ್ತಾಳೆ. ಯಾರಿಗೆ ಗೊತ್ತಿರ್ಲಾರ ನ್ಯೂಸ್ ಎಲ್ಲ ಆಕಿಗೆ ಗೊತ್ತಿರ್ತಾವೆ. ಫೇಮಸ್ ಆಕಿ. ಫಸ್ಟ್ ಎಲ್ಲಿ ಏನಾಯ್ತು ಅಂದ್ರೂ ನ್ಯೂಸ್ ಬರೋದು ಫಸ್ಟ್ ಆಕಿ ಕಡೆನೇ. ಮೇಲೆ ಎಲ್ಲರ ಮನೆಗೆ ಗೊತ್ತಾಗುತ್ತೆ ನ್ಯೂಸ್. ಯಾರು ಸತ್ರು ಅದೇ, ಯಾರು ಹುಟ್ಟಿದ್ರು ಹಾಗೆ. ಈಗ ಮತ್ತೇನೋ ಬಂದೇನೋ ನ್ಯೂಸ್ ಹೇಳ್ತಾಳೆ, ಯಾರು ಅವ್ರದ್ದು ಎಲ್ಲ ಹೋಗ್ಯಾರ, ಪ್ರಯಾಗ್ರಾಜಿಗೆ ಹೋಗ್ಯಾರ, ಇಲ್ಲಿ ಹೊಂಟಾರ, ಯಾತ್ರಕ್ಕೆ ಹೊಂಟಾರ ಅಂತೇಳಿ. ನಾವು ಸಣ್ಣಾಗಿರ್ತಾಗಿಂದ ಈಗ ನಾವು ದೊಡ್ಡವರಾದ್ರೂ ಸತ್ಯಾಗ ಆಕಿ ಇದೇ ಥರ ಇದ್ದಾಳೆ ಸೇಮ್. ಒಂಥರ ನಮ್ದು ಇದ್ರೊಳಗೆ ನಮ್ಮ ಏರಿಯಾದಾಗ ಒಂಥರ ಫೇಮಸ್ ಆಕಿ. ಎಲ್ಲರಿಗೂ ಗೊತ್ತಿದ್ದಾರೆ, ಎಲ್ಲರಿಗೂ ಪರಿಚಯ ಇದಾಳೆ. 10 ಸಲ ಬರ್ತಾಳೆ ದಿನಕ್ಕೆ. ಒಂದು ಮುಂಜಾನೆ ಹೋಗ್ತಾಳೆ ಬರ್ತಾಳೆ. ಸೀರಿಯಸ್ ತೊಗೋದಿಲ್ಲ ಅಂದ್ರೂ ಅದು ಅಲ್ಲಿ ಹಂಗಾಯ್ತು, ಇಲ್ಲಿ ಹಿಂಗಾಯ್ತು, ಅವ್ರ ಮನೆ ಹಂಗಾಯ್ತು, ಇವ್ರ ಮನೆ ಹಿಂಗಾಯ್ತು ಅಂತ ಬಂದು ಹೇಳೋದು. ಈ ಮಾತು ಯಾರೂ ನಂಬಂಗಿಲ್ಲ, ಯಾರು ಸೀರಿಯಸ್ ತೊಗೊಂಗಿಲ್ಲ. ಇನ್ನು ಎಷ್ಟು ಬೇಕು ನಿನಗೆ ನೀರು? ಮುಂಜಾನೆ ಸಂತೆನ ಬಿಟ್ಟಿರ್ತಾನೆ ನೀರು. ಸಾಕಾಗೋದಿಲ್ಲ ನಿನಗೆ ನೀರು? ಎಲ್ಲಿ ಚಲ್ತಿ ಅಷ್ಟು ನೀರು? ಅದೇ ಚಲೋ ನಿಮ್ಗೆ. 8-10 ದಿನಕ್ಕೊಮ್ಮೆ ಬಿಡ್ತಾನ ನೀರು, ಅದೇ ಚಲೋ. ದಿನ ಬಿಟ್ರೆ ನಿಮ್ಗೆ ಅದ್ರದ್ದು ಇದು ಇಲ್ಲ. ರಾತ್ರಿ ಬೆಳತನಕ ನಿನ್ನೆ ರಾತ್ರಿ ಬಂದಿದ್ದು 11-12ಕ್ಕೆ ನೀರು. ನೀ ಮಲ್ಕೊಂಡಾಗ ಬಿಟ್ರೆ ಇದು ಇಲ್ಲ, ನೀ ಇದ್ದಾಗ ಬಿಡ್ಬೇಕೇನು? ಇರೋದು 3 ಜನ ಇದ್ದೀರಿ ಮನ್ಯಾಗ, ಏನು ನೀರು ಬೇಕಾಗ್ತದೆ ನಿಮ್ಗೆ? 3 ಜನಕ್ಕೆ ಏನು ನೀರು ಬೇಕಾಗ್ತದೆ? ಎಷ್ಟು ತುಂಬಿಡ್ತಿ ಅದು ನೀರು? ಮುಂಜಾನೆ ಸಂತೆನ ಬಿಟ್ರೆ ನೀನು ಸಾಕಂಗಿಲ್ಲ ನೀರು. ಎಲ್ಲಿ ಚಲ್ತೀಯೋ ಯಾರಿಗೆ ಗೊತ್ತು. ಹೌದು, ಅಲ್ಲಿ ಬಾವ್ಯಾಗ ಜಿಗಿ, ಅಲ್ಲಿ ನೀರೇ ನೀರು. ಊರಿಗೆ ಹೋಗೋ ಟೈಮ್ ಬಂತು. ಇಲ್ಲಿ ಹಿಂದ್ಗಡೆ ನಮ್ಮದೇ ಟೆಂಪಲ್ ಇದೆ. ಸೊ ಅಲ್ಲಿ ಬಂದಿದ್ದೀನಿ. ಇದ್ರದ್ದೊಂದು ಸ್ಟೋರಿ ಇದೆ, ಇನ್ನೊಮ್ಮೆ ಯಾವಾಗಾದರೂ ಹೋದಾಗ ಹೇಳ್ತೀನಿ. ಅದು ಇಷ್ಟು ಟೈಮ್ ಸಿಗಲಿಲ್ಲ ಈಗೆಲ್ಲ ಹೇಳೋಕ್ಕೆ.
ಸೊ ಈಗ ಟೆಂಪಲ್ಗೆ ಬಂದಿದ್ದೀನಿ. ಇಲ್ಲಿ ಈಶ್ವರ ಟೆಂಪಲ್ ಇದು. ಸೊ ಈಗ ನಮಸ್ಕಾರ ಮಾಡಿಕೊಂಡು ಸ್ಟೇಷನ್ಗೆ ಹೋಗ್ತಾಯಿದ್ದೀನಿ. 4:30 ಆಗಕ್ಕೆ ಬಂದಿದೆ. ಸೊ ಈಗ ಹೋಗ್ತಾಯಿದ್ದೀನಿ. ಸೊ ಗೈಸ್, ಈಗ ವಾಪಸ್ ಹೋಗ್ತಾಯಿದ್ದೀನಿ ಬೆಂಗಳೂರು. ಸೊ ಒಂದು 5:30ಗೆ ಬಿಟ್ಟಿದೆ ಟ್ರೈನು. ಮಾರ್ನಿಂಗ್ 7:30 ರೀಚ್ ಆಗ್ತೀನಿ. ಸೊ ಇನ್ನೂ ಯಾರು ಸಿಟಿಗೆ ಬಂದಿಲ್ಲ. ಸೊ ಒಬ್ಬಳೇ ಇದ್ದೀನಿ. ಮುಂದ್ಗಡೆ ಹತ್ಕೋತಾರೆ ಒಂದು ಬಾಗಲಕೋಟು, ಗದಗ, ಹುಬ್ಳಿಯಲ್ಲಿ. ಸೊ ಮ್ಯಾರೇಜ್ ಎಲ್ಲ ಚಲೋ ಆಯ್ತಲ್ಲ ಮ್ಯಾರೇಜು. ಆಮೇಲೆ ಜಾಸ್ತಿ ಏನೋ ಎಲ್ಲೂ ಅಡ್ಡಾಡೋಕ್ಕಾಗಲಿಲ್ಲ, ಯಾಕಂದರೆ ಟೈಮ್ ಇದ್ದಿದ್ದಿಲ್ಲ ನನಗೆ ಹೋಗೋಕ್ಕೆ ಎಲ್ಲ ಕಡೆ. ಸೊ ಇನ್ನೂ ಹೊಸ ಹೊಸ ಶಾಪ್ಸ್ ಆಗಿದ್ದು, ಏನೇನೋ ಮಾಲು ಅದು ಇದು ಹೋಗೋಕ್ಕಾಗಲಿಲ್ಲ. ಸೊ ನೆಕ್ಸ್ಟ್ ಟೈಮ್ ಬಂದಾಗ ಅದನ್ನು ಎಕ್ಸ್ಪ್ಲೋರ್ ಮಾಡ್ತೀನಿ. ಸೊ ಈಗ ಹೋಗ್ತಾಯಿದ್ದೀನಿ. ಆಮೇಲೆ ಲಗೇಜ್ ಒಂದು ಹೆವಿ ಆಗಿದೆ. ಯಾರಿಗಾದ್ರೂ ಕರೆಯಕ್ಕೆ ಬರೋಕ್ಕೆ ಹೇಳ್ತೀನಿ, ಯಾಕಂದರೆ ಒಬ್ಬಳೇ ತೊಗೊಂಡು ಹೋಗೋಕ್ಕಾಗೋದಿಲ್ಲ. ಪ್ಲ್ಯಾಟ್ಫಾರ್ಮ್ ಅದು ಚೇಂಜ್ ಮಾಡಬೇಕಾಗುತ್ತೆ. ಸೊ ನೋಡ್ಬೇಕೇನಾಗುತ್ತೆ ಅಂಥೇಳಿ. ಆಮೇಲೆ ಅಷ್ಟೇ 2-3 ಡೇಸ್ ಟೈಮ್ ತೊಗೊಂಡು ಬಂದಿದ್ದೆ, ಬಟ್ ಎಲ್ಲೂ ಜಾಸ್ತಿ ಅಡ್ಡಾಡೋಕ್ಕಾಗಲಿಲ್ಲ. ಫ್ರೆಂಡ್ಸಿಗೆ ಮೀಟ್ ಆದೆ, ಆಮೇಲೆ ರಿಲೇಷನ್ಸ್ ಮನೆ ಜಾಸ್ತಿ ಇದೆ, ಹಿಂಗಾಗಿ ಅಲ್ಲಿ ಟೈಮ್ ಹೋಗ್ಬಿಡ್ತು. ಸೊ ನೆಕ್ಸ್ಟ್ ಟೈಮ್ ಬಂದಾಗ ನೋಡಬೇಕು. ಟೈಮ್ ತೊಗೊಂಡು ಬಂದಾಗ ಅಂದ್ಕೊಂಡಿದ್ದೀನಿ ಏಪ್ರಿಲ್ ಅಂಥೇಳಿ, ನೋಡ್ಬೇಕೇನಾಗುತ್ತೆ ಅಂಥೇಳಿ. ಸೊ ನೆಕ್ಸ್ಟ್ ಟೈಮ್ ಬಂದಾಗ ತೋರಿಸ್ತೀನಿ ಎಲ್ಲೆಲ್ಲಿ ಏನಂಥೇಳಿ. ಹೊಸ ಹೊಸ ಶಾಪ್ಸ್ ಆಗಿದೆ, ಆಮೇಲೆ ನನ್ನ ಹೋಟೆಲ್ಸು, ಕೆಫೆ ಅದೆಲ್ಲ ಹೊಸದಾಗಿದೆ. ನಾನು ಹೋಗಿಲ್ಲ ಯಾವಾಗೂ. 2-3 ಇಯರ್ಸಲ್ಲಿ ತುಂಬ ಡೆವಲಪ್ ಆಗಿದೆ ಬಿಜಾಪುರ. ಸೊ ನೆಕ್ಸ್ಟ್ ಟೈಮ್ ಬಂದಾಗ ಅಲ್ಲೆಲ್ಲನೂ ಕವರ್ ಮಾಡೋಕ್ಕೆ ನೋಡ್ತೀನಿ, ಪ್ಲೇಸಸ್ ಎಲ್ಲ. ಸೊ ಇಂಪ್ರೂವ್ ಆಗಿದೆ ಫುಲ್ಲು. ನಾನು 3 ಇಯರ್ಸ್ ಬ್ಯಾಕ್ ಇದ್ದಿದ್ದು ಬಿಜಾಪುರ, ಈಗಿಲ್ಲ, ಫುಲ್ ಇಂಪ್ರೂವ್ ಆಗಿದೆ. ಸೊ ಈಗ ಹೋಗ್ತಾಯಿದ್ದೀನಿ ಬೆಂಗಳೂರು ರಿಟರ್ನ್. ಹಾಯ್ ಗೈಸ್, ಊರಿಗೆ ಹೋಗಿ ಬಂದ ನಂತರ 2-3 ಡೇಸ್ ಆದಮೇಲೆ ವಿಡಿಯೋ ಮಾಡ್ತಾಯಿದ್ದೀನಿ. ಬಿಜಾಪುರ ಹೋಗಿ ಬಂದ ನಂತರ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಹೆಲ್ತ್ ಅಬ್ಸೆಂಟ್ ಆಗಿತ್ತು ಸ್ವಲ್ಪ. ಅಂದರೆ ಈಗೀಗ ಎಲ್ಲಾದರೂ ಹೋದರೆ ಹೆಲ್ತ್ ಅಬ್ಸೆಂಟ್ ಆಗಿಬಿಡುತ್ತೆ. ನೀರು ಚೇಂಜು ಅಥವಾ ಕ್ಲೈಮೇಟ್ ಚೇಂಜು ಗೊತ್ತಿಲ್ಲ. ಸೊ ಎಲ್ಲಾದರೂ ಹೋದರೆ ಅದು ಬಂದಮೇಲೆ ಹೆಲ್ತ್ ಅಬ್ಸೆಂಟ್ ಆಗಿಬಿಡುತ್ತೆ. ಹೀಗಾಗಿ ವಿಡಿಯೋ ಮಾಡಲಿಲ್ಲ, ಎಂಡ್ ಮಾಡಿದ್ದಿಲ್ಲ ವಿಡಿಯೋದು. ಸೊ ಇವತ್ತು ಎಂಡ್ ಮಾಡ್ತಾಯಿದ್ದೀನಿ. ಆಮೇಲೆ ಅಲ್ಲಿ ಹೋದಾಗೂ ಜಾಸ್ತಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಎಲ್ಲೂ. ಅಂದರೆ ಹೊರಗಡೆ ಎಲ್ಲೂ ಹೋಗೋಕ್ಕಾಗಲಿಲ್ಲ. 2 ಡೇಸ್ ಮದುವೆಯಲ್ಲಿ ಹೋಯಿತು. ಆಮೇಲೆ ಇನ್ನೊಂದು ದಿನ ಬ್ರದರ್ ಮನೆಗೆ ಹೋಗಿದ್ದೆ ಫುಲ್ ಡೇ. ಸೊ ಅಲ್ಲೇ ಟೈಮ್ ಹೋಗ್ಬಿಡ್ತು. ಹೀಗಾಗಿ ಜಾಸ್ತಿನೂ ಅಂದರೆ ನಾನು 2-3 ಡೇಸಲ್ಲಿ 2-3 ಇಯರ್ಸಲ್ಲಿ ಹೊಸ ಇನ್ನೊಂದು ಪ್ಲೇಸಸ್ ಆಗಿದೆ, ಶಾಪ್ಸ್ ಅದು ಆಗಿದೆ. ಸೊ ನಾನು ನೋಡಿಲ್ಲ. ಸೊ ನನಗೂ ಹೋಗೋಕ್ಕಾಗಲಿಲ್ಲ. ನೆಕ್ಸ್ಟ್ ಟೈಮ್ ಹೋದಾಗ ಅದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡ್ತೀನಿ. ಆಮೇಲೆ ಬಂದ ನಂತರ ರೆಸ್ಟ್ ಬೇಕಾಗಿತ್ತು, ಹೀಗಾಗಿ ವಿಡಿಯೋ ಎಂಡ್ ಮಾಡಿದ್ದಿಲ್ಲ, ಮರೆತು ಬಿಟ್ಟಿದ್ದೆ ನಾನು. ಸೊ ನನ್ನ ಚಾನಲ್ ಯಾರೂ ಸಬ್ಸ್ಕ್ರೈಬ್ ಮಾಡ್ತಾಯಿಲ್ಲ ಜಾಸ್ತಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಇಲ್ಲ ಕಮೆಂಟ್ ಮಾಡಿ, ಸಜೆಷನ್ ಕೊಡಿ ಯಾವ ರೀತಿ ವಿಡಿಯೋ ಮಾಡಬೇಕಂಥೇಳಿ. ಸೊ ನನಗೂ ಒಂಥರ ಕಾನ್ಫಿಡೆನ್ಸ್ ಬರುತ್ತೆ ವಿಡಿಯೋಸ್ ಮಾಡೋಕ್ಕೆ. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಆದಷ್ಟು ಬೇಗ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನನ್ನ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ಬೇಗ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.